ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ನಾಲಿಗೆಗೆ ರುಚಿ ರುಚಿ, ನಾಸಿಕಕ್ಕೆ ಘಮ ಘಮ, ಸವಿ ಸಮಾಗಮ ಬಲೆ ಬೊಂಬಾಟ್. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಟಿಲ್ಲ. ಕಣ್ಣಿಗೆ ಹಿತ, ಮನಸ್ಸಿಗೆ ಖುಷಿ, ಸಿಕ್ಕರೆ ಬದುಕೆ ಬಲು ಬೊಂಬಾಟ್. ಊಟದ ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಟಿಲ್ಲ. ನಳಿನಿ ಪಾಕ ನಳನ ಪಾಕ, ಸವಿ ರುಚಿಯಲ್ಲಿ ತಮಕ. ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ. ಬೊಂಬಾಟ್ ಭೋಜನ ವೀಕ್ಷಕರೆಲ್ಲ ಸಿಹಿ ಕಚ್ಚಿನ ಮಾಡುವಂಥ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬೊಂಬಾಟ್ ಭೋಜನ ಕಾರ್ಯಕ್ರಮದಲ್ಲಿ ಮೊದಲು ನಾನು ನನ್ನ ಹೊಟ್ಟೆ ತುಂಬಿಸ್ಕೋಬೇಕು, ಅಂದರೆ ಹೊರಗಡೆ ಹೋಗಿ ತಿನ್ನಬೇಕು. ಆಮೇಲೆ ನಿಮಗೆ ಒಂದು ಹೊಸ ಐಟಮ್ನ ಹೇಳ್ಕೊಡ್ಬೇಕು. ಸೊ ಫಸ್ಟು ನಾನು ಹೊರಗಡೆ ಹೋಗಿ ತಿಂತೀನಿ. ಓಕೆ, ಎಲ್ಲಿ ತಿಂತೀನಿ, ಏನು ತಿಂತೀನಿ ಅಂತ ತಿಳ್ಕೋಬೇಕು ಅಂತಾರೆ ನಮ್ಮ ಕಾರ್ಯಕ್ರಮದ ಮೊದಲನೇ ಭಾಗವನ್ನು ಶುರು ಮಾಡಬೇಕು. ಅದೇ ನಮ್ಮೂರ ಊಟ. ನಮ್ಮೂರ ಊಟಕ್ಕೆ ಇವತ್ತು ನಾನು ರಾಜರಾಜೇಶ್ವರಿ ನಗರಕ್ಕೆ ಬಂದಿದ್ದೀನಿ. ಇಲ್ಲಿಂದ ನನಗೆ ಒಬ್ಬರು ಅಭಿಮಾನಿ ಪತ್ರ ಬರೆದಿದ್ದಾರೆ. ರೆಗ್ಯುಲರಾಗಿ ಇವರು ನಮ್ಮ ಕಾರ್ಯಕ್ರಮನ ನೋಡಿ ಭಾಳ ಇಷ್ಟಪಟ್ಟು ನಾನು ನಿಮಗೆ ಒಂದು ಅಡುಗೆ ಮಾಡಿಕೊಡ್ಬೇಕು, ದಯವಿಟ್ಟು ನಮ್ಮ ಮನೆಗೆ ಬನ್ನಿ ಅಂತ ಒಂದು ಪತ್ರ ಬರೆದಿದ್ದಾರೆ. ಪತ್ರ ಓದ್ತೀನಿ ಕೇಳಿ, ತುಂಬ ಚೆನ್ನಾಗಿದೆ. ಇವರೇನು ಬರೀತಾರೆ ಅಂದರೆ, ಶ್ರೀಯುತ ಸಿಹಿ ಕಹಿ ಚಂದ್ರು ಅವರಿಗೆ ಸಿಂಧು ಶ್ರೀಧರ್ ಮಾಡುವ ಅನಂತ ನಮಸ್ಕಾರಗಳು. ಬೊಂಬಾಟ್ ಭೋಜನ ಕಾರ್ಯಕ್ರಮ ಅಂದರೆ ಮಕ್ಕಳಾದಿಯಾಗಿ ಮುದುಕರವರೆಗೂ ಎಲ್ಲರಿಗೂ ಪ್ರೀತಿಯ ಕಾರ್ಯಕ್ರಮ. ಎಲ್ಲರೂ ಕಣ್ಣು ಬಾಯಿ ಬಿಟ್ಟುಕೊಂಡು ನೋಡ್ತಾ ಇರ್ತೀವಿ. ಬೆಂಗಳೂರಲ್ಲಿ ಎಷ್ಟು ಹೋಟ್ಲ್ಗಳಿವೆ ಅಂತ ಗೊತ್ತಾಗಿದ್ದೇ ನಿಮ್ಮ ಕಾರ್ಯಕ್ರಮ ನೋಡಿದ ಮೇಲೆ. ನಿಮ್ಮಿಂದ ನಾವು ಬಗೆ ಬಗೆಯ ರೀತಿಯ ಆಹಾರಗಳನ್ನು ಸವಿಯುವ ಹಾಗೆ ಆಯಿತು. ಇನ್ನು ನಿಮ್ಮ ಕೈ ರುಚಿ ಬಗ್ಗೆ ಅಂತೂ ಹೇಳುವ ಹಾಗೆ ಇಲ್ಲ. ನಾವು ನಿಮ್ಮ ಕಾರ್ಯಕ್ರಮ ನೋಡಿ ವಿಧ ವಿಧವಾದ ಅಡುಗೆ ಮಾಡುವುದನ್ನು ಕಲ್ತಿದ್ದೇವೆ. ನೀವು ಬಂದರೆ ನಿಮಗೆ ನಾನು ಅವರೇಕಾಳು ಕೋಡುಗಳೆ ಮತ್ತು ಎಳ್ಳವರೆ ಮಾಡಿಕೊಡ್ತೀನಿ. ದಯವಿಟ್ಟು ಬರ್ತೀರಾ ಎಂದು ನಂಬಿದ್ದೀನಿ. ಅವರೇಕಾಳು ಕೋಡುಗಳು ಅಂತಿದೆ, ಕೋಡುಬಳೆನೋ ಕೋಡುಗಳು ಗೊತ್ತಿಲ್ಲ, ಅದೇನೋ ನೋಡೋಣ. ಬಟ್ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಅವರೇಕಾಳು ಅಂದರೆ ನನಗೆ ಇಷ್ಟ. ಮತ್ತು ಎಳ್ಳವರೆ ಅದು ಕೂಡ ಹೊಸ ವಿಶೇಷ. ಸೊ ಎರಡೂ ಅವರೇದೇ ಇರಬೇಕು. ಸೊ ಟ್ರೈ ಮಾಡೋಣ. ನಿಂತು ನಿಮ್ಮ ಅಭಿಮಾನಿ ಸಿಂಧು ಶ್ರೀಧರ್ ಅಂತ ಬರ್ತಾರೆ. ಸೊ ಅದೆರಡೂ ಟೇಸ್ಟ್ ಮಾಡೋಕ್ಕೆ ಬಂದೀನಿ. ಬನ್ನಿ ಅವ್ರ ಮನೆಗೆ ಹೋಗೋಣ, ತಿನ್ನೋಣ. ನಮಸ್ಕಾರ. ನೀವು ಬಂದಿದ್ದು ತುಂಬಾ ಸಂತೋಷ ಸರ್. ನಮಸ್ಕಾರ. ಶ್ರೀಧರ್ ನೀವೇನಾ? ಭಾಳ ಸಂತೋಷ. ನಿಮ್ಮ ಪತ್ರ ಓದಿದೆ. ಪತ್ರದಲ್ಲಿ ನೀವು ಅವರೇಕಾಳು ಕೋಡುಬಳೆ ಮತ್ತು ಎಳ್ಳವರೆ ಮಾಡ್ಕೊಡ್ತೀನಿ ಅಂತ ಪತ್ರ ಬರೆದಿದ್ರಿ. ಅದಕ್ಕೆ ಬಂದ್ಬಿಟ್ಟಿದ್ದೀನಿ ಇವಾಗ. ಬನ್ನಿ ಸರ್, ನಿಮಗೋಸ್ಕರ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಖಂಡಿತ ಬನ್ನಿ, ಒಳಗಡೆ ಹೋಗಿ ಫಸ್ಟ್ ಕ್ಲಾಸಾಗಿ ಎಳ್ಳವರೆ ಮತ್ತು ಅವರೇಕಾಳು ಕೋಡುಬಳೆ ತಿನ್ನೋಣ. ಬನ್ನಿ. ನಮ್ಮೂರ ಊಟಕ್ಕೆ ಇವತ್ತು ನಾನು ಶ್ರೀಮತಿ ಸಿಂಧು ಶ್ರೀಧರ್ ಅವ್ರ ಮನೆಗೆ ಬಂದೀನಿ. ಅವರು ನನಗೋಸ್ಕರ ಸ್ಪೆಷಲ್ಲಾಗಿ ಪತ್ರ ಬರೆದಿದ್ರು. ಪತ್ರದಲ್ಲಿ ಅವರು ನನಗೆ ಅವರೇಕಾಳು ಕೋಡುಬಳೆ ಮತ್ತು ಎಳ್ಳವರೆ ಮಾಡ್ಕೊಡ್ತೀನಿ ಅಂತ ಪತ್ರ ಬರೆದಿದ್ರು. ಹಾಗಾಗಿ ನಿಮ್ಮ ಮನೆಗೆ ಬಂದಿದ್ದೀನಿ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಭಾಳ ಸಂತೋಷ ಆಯಿತು. ನಾನು ಕೋಡುಬಳೆ ತುಂಬ ಇಷ್ಟ ನನಗೆ. ಆದರೆ ಯಾವತ್ತೂ ಈ ಅವರೇ ಕೋಡುಬಳೆ ತಿಂದಿರಲಿಲ್ಲ. ಸ್ವಲ್ಪ ವಿಶೇಷ ಅನ್ನಿಸ್ತು. ಹೌದು ಸರ್, ಚಿತ್ರದುರ್ಗದ ಕಡೆ ಇದನ್ನ ತುಂಬಾ ಮಾಡ್ತಾರೆ. ಚಿತ್ರದುರ್ಗದವರು ಅಮ್ಮನಿಂದ ನಾ ಹೇಳಿಸ್ಕೊಂಡು ನಾನು ಮಾಡ್ತಾ ಇರೋದು. ಹೌದು ಸರ್. ಏನೇನು ಪದಾರ್ಥಗಳು ಬೇಕು ಈ ಅವರೇಕಾಳು ಕೋಡುಬಳೆ? ಅದಕ್ಕೆ ಬೇಕಾಗಿರೋದು ಮೇಯ್ನ್ ಹಿಕ್ಕಿ ಬೇಯಿಸಿರುವಂತ ಅವರೇಕಾಳು, ಮತ್ತೆ ಹಸಿಮೆಣಸಿನ್ಕಾಯಿ ಪೇಸ್ಟು, ಅಕ್ಕಿ ಹಿಟ್ಟು, ಕೊತ್ತಂಬರಿ, ಮತ್ತೆ ಉಪ್ಪು, ಕರಿಯೋದಕ್ಕೆ ಎಣ್ಣೆ. ಇಷ್ಟು ಸಿಂಪಲ್? ತುಂಬಾ ಸಿಂಪಲ್ ಸರ್, ಬಟ್ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ನೀವು ನೋಡಿ ಹೇಳಿ ಸರ್. ವಂಡರ್ಫುಲ್. ಹಾಗಾದ್ರೆ ಇವಾಗ ಈ ಕೋಡುಬಳೆ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಬಿಟ್ರೆ ನಾನು ಕಲ್ತ್ಕೊಂಡ್ಬಿಟ್ಟು ಕೃತಾರ್ಥನಾಗ್ತೀನಿ. ಓಕೆ, ಒಬ್ಬೊಬ್ಬರೇ ಸ್ಟಾರ್ಟ್ ಮಾಡಿ. ಏನು ಮಾಡಬೇಕು ಫಸ್ಟು? ನೀವು ಹೇಳೋ ಹಾಗೆ ಫಸ್ಟ್ ಒಲೆ ಹಚ್ಕೋಬೇಕು. ಲೆಸನ್ ನಂಬರ್ 1 ಒಲೆ ಹಚ್ಕೊಂಡು ಪಾತ್ರೆ ಇಟ್ಕೋಬೇಕು ಸರ್. 1.5 ಕಪ್ ನೀರು ಹಾಕಿದ್ಮೇಲೆ ಒಂದೊಂದು ಐಟಮ್ಮೆ ಫಸ್ಟು ನಿಮ್ಗೆ ಇಷ್ಟ ಅಲ್ಲ ಸರ್ ಖಾರ ಸ್ವಲ್ಪ ಜಾಸ್ತಿ ಹಾಕ್ಬೋದಲ್ವಾ? ಹಾಕಿ ನಾವು ಖಾರ ಬೇಡ ಅನ್ನೋದು. ಬೇಡ. ಸ್ವಲ್ಪ ಉಪ್ಪು, ಖಾರಕ್ಕೆ ಉಪ್ಪು ಹಾಕಿರ್ತೀವಿ. ಸ್ವಲ್ಪ ಕುದೀತಾ ಇದೆ ಸರ್. ಈಗ ಕೊತ್ತಂಬರಿ ಹಾಕ್ಕೊಂಬಿಟ್ಟು ಈಗ ಬೇಳೆನ ಹಾಕ್ಕೋಬೇಕು. ಬೇಳೆ ಹಾಕಿ 1-2 ನಿಮಿಷ ಕುದಿಯಕ್ಕೆ ಬಿಡಬೇಕು. ಇದು ಸ್ವಲ್ಪ ಕುದಿಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕ್.